ಎಂಎಸ್ಐಎಲ್ ಅಧಿಕಾರಿಗಳೇ ನೀವು ಮನುಷ್ಯರ ರಾಕ್ಷಸರ ಹೀಗೊಂದು ಪ್ರಶ್ನೆ ಕೇಳುವಂತ ಆರೋಪ ಕೇಳಿಬಂದಿದೆ. ಬಟ್ಟೆ ತೆಗೆದು ದಲಿತ ಮಹಿಳೆಗೆ ಅವಮಾನ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ. ಕೆಲಸದಿಂದ ಸಂತ್ರಸ್ತೆಯನ್ನ ತೆಗೆಯೋಕೆ ಮೂವರು ಅಧಿಕಾರಿಗಳು ಸಂಚಲನ ರೂಪಿಸಿದ್ರಂತೆ. ಚೆಕ್ ಬುಕ್ ಕಳೆದು ಹೋಗಿದೆ ಅಂತ ಹೇಳಿ ಸುಳ್ಳು ಆರೋಪವನ್ನ ಮಾಡಿದ್ರು ಅನ್ನುವುದು ಸಂತ್ರಸ್ತೆ ಮಾಡ್ತಾ ಇರುವಂತ ಆರೋಪ. ಆಕೆಗೆ ಅವಮಾನಿಸಿ ಆಕೆಯ ಬಟ್ಟೆಯನ್ನ ತೆಗೆಸಿದ್ದಾರೆ. ಎಲ್ಲ ಸಿಬ್ಬಂದಿ ಎದುರೇ ಸಂತ್ರಸ್ತೆಯ ಬಟ್ಟೆ ತೆಗೆಸಿದಂಥ ಆರೋಪವನ್ನ ಆಕೆ ಮಾಡ್ತಿದ್ದಾರೆ. ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, ಮಾನಸಿಕ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಸಂತ್ರಸ್ತ ಮಹಿಳೆ ದೂರನ್ನ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಂಎಸ್ಐಎಲ್ ಚಿಟ್ ಫಂಡ್ ಸಂಸ್ಥೆಯಲ್ಲಿ ಆಗಿರುವಂತಹ ಒಂದು ಕೃತ್ಯ ಇದು. ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ. ಹಾಗಾಗಿನೇ ಪ್ರಶ್ನೆ ಮಾಡಿದ್ದು ಎಂಎಸ್ಐಎಲ್ ಅಧಿಕಾರಿಗಳೇ ನೀವು ಮನುಷ್ಯರ ರಾಕ್ಷಸರ ಅಂತ ಹೇಳಿ. ಮಹಿಳೆ ಮಾಡಿರುವಂತಹ ಆರೋಪದ ರೀತಿ ಕಳೆದು ಹೋಗಿರುವಂತಹ ಚೆಕ್ ಬುಕ್ನ ಕಾರಣಕ್ಕಾಗಿ ಆಕೆಯ ಬಟ್ಟೆ ಬಿಚ್ಚಿಸಿ ಪರಿಶೀಲನೆಯನ್ನ ಮಾಡಲಾಗಿದೆ. ಎಂಎಸ್ಐಎಲ್ ಅಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಎಂಎಸ್ಐಎಲ್ ಚಿಟ್ ಫಂಡ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀನಿ 8 ವರ್ಷದಿಂದ. 2020ಕ್ಕೆ ಪಾಟಿನಗರ್ ಬ್ರಾಂಚ್ ಇಂದ ಹೆಡ್ ಆಫೀಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಬಂದು ನಾನು ವರ್ಕ್ ಮಾಡ್ತಾ ಇರ್ತೀನಿ ಸರ್. ನನ್ನ ವರ್ಕ್ ಏನಂತ ಅಂದ್ರೆ ಬಿಡ್ಡಿಂಗ್ ಆಗಿರೋ ಕಸ್ಟಮರ್ಸ್ ಚೆಕ್ ಬರೆಯೋ ಕೆಲಸ ಆಗಿರುತ್ತೆ. ಮತ್ತೆ ಡಿವಿಷನ್ ಲೆಕ್ಕಾಚಾರ ಏನಿರುತ್ತೋ ಅದೆಲ್ಲ ನೋಡ್ಕೊಂಡು ಚೆಕ್ ಬರೆಯೋ ಕೆಲಸಗಳಾಗಿರುತ್ತೆ. ಇದರಲ್ಲಿ ನಾನು ಯಾವುದೇ ಒಂದು ಬ್ಲಾಕ್ ಮಾರ್ಕ್ ಇಲ್ದಿರಾನೆ ನಾನು ಕೆಲಸ ಮಾಡ್ಕೊಂಡು ಬಂದಿರ್ತೀನಿ. ಬಂದಿರೋ ಟೈಮಲ್ಲಿ ಚಂದ್ರಶೇಖರ್ ಅವರು ಮತ್ತೆ ನಳಿನಿ ಅವರು ನನ್ನ ಕೆಲಸದಿಂದ ತೆಗಿಬೇಕು ಅಂತ ಅಂದ್ರೆ ಅವ್ರಿಗೆ ಹಳೆ ದ್ವೇಷ ಒಂದಿರುತ್ತೆ. ಆ ಹಳೆ ದ್ವೇಷ ಇಟ್ಕೊಂಡು ಚಂದ್ರಶೇಖರ್ ಅವರು ನನಗೆ ಜಾತಿ ನಿಂದನೆ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳಿಲ್ಲ ಅನ್ನೋ ಕಾರಣಕ್ಕೆ ಕೆಲಸದಿಂದ ನಾನು ತೆಗಿಲೇಬೇಕು ಅನ್ನೋ ಇದರಿಂದ ಅವರು ಯಾವ್ಯಾವ ತರ ಬೇಕೋ ಎಲ್ಲ ಷಡ್ಯಂತ್ರಗಳನ್ನ ಮಾಡಿರ್ತಾರೆ ಸರ್. ಯಾವುದು ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾವುದು ಅಂತಂದ್ರೆ ಫೈಲ್ ಕಳ್ತನಗಳು ಮಾಡಕ್ ಹೇಳಿರ್ತಾರೆ. ಫೈಲ್ ಕಳ್ತನಗಳನ್ನ ಮಾಡಿರ್ತಾರೆ ಅವರೇ. ಮಾಡ್ಬಿಟ್ಟು ನೀನೇ ಕಳ್ತನ ಮಾಡಿದ್ಯಾ, ನೀನೇ ಎತ್ಕೊಂಡಿದ್ಯಾ, ಎಲ್ಲಿಟ್ಟಿದ್ಯಾ ಹೇಳು ಅನ್ನೋದು. ನಾನು ಹೇಳಿರ್ತೀನಿ ಅವರಿಗೆ, ನಾನು ಫೈಲ್ಗಳು ಕಳ್ತನ ಮಾಡಿಲ್ಲ, ನೀವು ಕ್ಯಾಮ್ರಾ ತೆಗ್ಸಿ ನೋಡಿ ಯಾರು ಕಳ್ತನ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಕ್ಯಾಮ್ರಾ ತೆಗ್ಸಿ ನೋಡಿ ಅಂದ್ರೆ ಅವ್ರು ಕ್ಯಾಮ್ರಾ ತೆಗಿಸ್ತಾ ಇರ್ಲಿಲ್ಲ. ಆದ್ರೂ ನನ್ನ ಮೇಲೆ ಹೇಳೋರು ಅದು ಯಾವ್ದು ಪ್ರೂವ್ ಆಗಿಲ್ಲ ಅಂತ ಅಂದ್ಬಿಟ್ಟು ಆಗಸ್ಟ್ 8ನೇ ತಾರೀಕು ನಮ್ದು ಚಿಟ್ ಫಂಡ್ ಏನ್ ಸಾಫ್ಟ್ವೇರ್ ಇರುತ್ತೋ ಅದು ಕ್ಲೋಸ್ ಆಗಿರುತ್ತೆ. ಕ್ಲೋಸ್ ಆದ್ಮೇಲೆ ಆಗಸ್ಟ್ 11ರಿಂದ ಸಂತ್ರಸ್ತೆ ಮಾಡ್ತಾ ಇರುವಂತಹ ಆರೋಪವನ್ನ ಕೇಳಿಸ್ಕೊಂಡ್ರಿ. ಕಳೆದ 8 ವರ್ಷಗಳಿಂದ ಎಂಎಸ್ಐಎಲ್ ಚಿಟ್ ಫಂಡ್ ಸಂಸ್ಥೆಯಲ್ಲಿ ಸಂತ್ರಸ್ತೆ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಸಂತ್ರಸ್ತೆಯ ಮೇಲೆ ಸುಳ್ಳು ಆರೋಪವನ್ನ ಮಾಡಲಾಗಿತ್ತು ಅನ್ನೋದು ಆಕೆಯ ಹೇಳಿಕೆ. 2025 ಸೆಪ್ಟೆಂಬರ್ 23ನೇ ತಾರೀಕು ಚೆಕ್ ಬುಕ್ ಕಳೆದು ಹೋಗಿದೆ ಅಂತ ಹೇಳಿ ನೆಪವನ್ನ ಇಟ್ಕೊಂಡು ಸಂತ್ರಸ್ತೆಯನ್ನ ಕೆಲಸದಿಂದ ತೆಗೆದು ಹಾಕೋದಕ್ಕೆ ಮೂವರು ಅಧಿಕಾರಿಗಳು ಸಂಚಲನ ರೂಪಿಸಿದ್ರಂತೆ. ಎಂಎಸ್ಐಎಲ್ ಜನರಲ್ ಮ್ಯಾನೇಜರ್ ಚಂದ್ರಶೇಖರ್, ಡೆಪ್ಯೂಟಿ ಮ್ಯಾನೇಜರ್ ನಳಿನಿ ಹಾಗೆ ವೀಣಾ ಈ ಮೂವರು ಅಧಿಕಾರಿಗಳ ವಿರುದ್ಧ ಸಂತ್ರಸ್ತೆ ಸಂಚು ಮಾಡಿರುವಂತಹ ಆರೋಪವನ್ನ ಮಾಡಿದ್ದಾರೆ. ಆ ದಿನ ಸಂಜೆ 6 ಗಂಟೆಗೆ ವಿಚಾರಣೆಯ ಹೆಸರಲ್ಲಿ ಅಧಿಕಾರಿಗಳು ಹಿಂಸೆ ಕೊಟ್ಟಿದ್ರು. ನನಗೆ ರಾತ್ರಿ ಸುಮಾರು 8 ಗಂಟೆ ತನಕ ನನ್ನನ್ನ ಅಕ್ರಮವಾಗಿ ಬಂಧನದಲ್ಲಿಟ್ಟಿದ್ರು. ಎಲ್ಲ ಸಿಬ್ಬಂದಿ ಎದುರೇ ನನ್ನ ಬಟ್ಟೆಯನ್ನ ಬಿಚ್ಚಿಸಿ ಅವಮಾನ ಮಾಡಿದ್ರು. ಚೆಕ್ ಕದ್ದಿದ್ದಾಳೆ ಅಂತ ಹೇಳಿ ನನಗೆ ಜಾತಿ ನಿಂದನೆ ಮಾಡಿದ್ರು, ಅವಮಾನಿಸಿದ್ರು. ನಾವು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರು. ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ, ಮಾನಸಿಕ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸಂತ್ರಸ್ತೆ ತಾನು ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಮಾಹಿತಿ ತಗೊಳ್ತೀನಿ ನನಗೆ, ಯಾಕೆಂದ್ರೆ ಅದಕ್ಕೆ DCRE ಇದು ಸ್ಟೇಷನ್ಸ್ ಎಲ್ಲ ಮಾಡಿದ್ದೇವೆ ನಾವು. ಅದೇ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಅನ್ನೇ ಮಾಡಿರೋದ್ರಿಂದ ಮಾಹಿತಿ ತಗೊಳ್ತೀನಿ ನಾನು. ಎಲ್ಲ ಮಾಹಿತಿ ತಗೊಂಡು ಅದಕ್ಕೇನು ಕ್ರಮ ತಗೋಬೇಕೋ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.